ಬತ್ತಾ ಬತ್ತಾ ನಮ್ಮನೆ ಜಾನುವಾರು ಹಾಲು ಕೊಡೋದು ಪೂರಾ ಕಮ್ಮಿ ಆಗಿದೆ. ನನ್ನ ಅಂದಾಜು ಒಂದು 2 ದಿನ ಅಂತ ಕಾಣ್ತದೆ. ಹೋದ ವರ್ಷ ನಮ್ಮನೆ ಲಕ್ಷ್ಮಿ ಘನ ಹಾಲು ಕೊಟ್ಟಿತ್ತು. ಇದಕ್ಕೊಂದು ಎಂತ ಆಗ್ಯದ ಏನಪ್ಪ. ಹುಲ್ಲು ಸೊಪ್ಪು ಸದೆ ಎಂತಾರು ಹಾಕಿ ಘನ ಕೊಡ್ತಿತ್ತು. ಏನ್ ಮಾಡಿ ಸಾಯೋದು? ನಾನೊಬ್ಳೆ ಹೋಗು ಸಾಯ್ಬೇಕು. ಏನ್ ನಾಳೆ ಕೊಡೋದದ್ಯ ಹಾಲು? ಇವತ್ತು ಇಷ್ಟ ಆಗಿದೆ, ನಾಳೆ ಹಾಲು ಕಂಡಂಗಾತ ಏನ. ಕಾಪಿ ಮಾಡಕ್ಕಂತ ಒಂಚೂರು ಹಾಲು ಇಟ್ಕೊಂಡಿದೆ. ನಾಳೆಯಿಂದ ಕಾಪಿ ಸಮ ಕುಡ್ದಂಗ ಆತೇನಂತ ಕಾಣ್ತದೆ. ಇವಕ್ಕೆ ನಾಳೆಯಿಂದ ಸಮ ಕಾಪಿ ಕುಡಿಸ್ತೀನಿ ತಗ. ನನ್ನ ಅಂದಾಜು 1000 ಸತಿ ಬಿಡ್ಕೊಂಡಿದ್ದೀನಿ ನಾನು. ಬತ್ತ ಒಂದು ಹೊರೆ ಹುಲ್ಲೆಳು ತಗೋಬರ್ರಿ ಮಾರ, ಆ ಜಾನುವಾರಿಗೆ ಹಾಕನ. ಹಾಲು ಪೂರ ಬತ್ತು ಹೋಗ್ಯದಂತ ಒದರ್ತಾ ಇದೀನಿ. ಎಲ್ಲಿ ಕಿಮಿಗೆ ಹಿಂಗಂತ ಹಾಕಳಲ್ಲ ಅಪ್ಪ ಮಗ. ನಿನ್ನೆ ಒಂದು ಸ್ವಲ್ಪ ಮಳೆ ಹೊಳೆದಿತ್ತು, ಹೋಗು ತಗೋ ಬಂದ್ರೆ ಆತಿತ್ತು. ಎಲ್ಲಿ ಜೀವ ಬಾರ ಇವಕ್ಕೆ. ಇದನ್ನೊಂದು ಲಕ್ಷ್ಮಕ್ಕರ ಮನೆಗೆ ಕೊಟ್ಟು ಬರ್ಬೇಕೀಗ. ಪುಟಿ ಏ ಪುಟಿ, ಕೂ ಎಂತದೆ ಅಮ್ಮ, ಇಲ್ಲಿ ಬಾರೆ. ಎಂತದೆ ಅಮ್ಮ? ಪುಟಿ ಲಕ್ಷ್ಮಕ್ಕರ ಮನೆಗೆ ಹೋಗಿ ಈ ಹಾಲು ಕೊಟ್ಟು ಬಾತಾ. ಹಾಗೆ ಲಕ್ಷ್ಮಕ್ಕರ ಹತ್ರ ಹೇಳು, ಇವತ್ತು ನಮ್ಮನೆ ದನ ಹಾಲು ಕೊಟ್ಟಿರೋದೇ ಇಷ್ಟಂತೆ. ಒಂದು ಸ್ವಲ್ಪ ಅಮ್ಮ ಕಾಪಿಗಂತೂ ತೆಗ್ದಿಟ್ಕೊಂಡಾಳೆ. ನಾಳೆ ಎಂತಾರು ಹಾಲಿದ್ರು ಕಳಿಸ್ತೀನಿ, ಇಲ್ಲಾಂದ್ರೆ ಕಳಿಸಲ್ಲ ಅಂತ ಹೇಳು ಆತಾ. ಹೇಳ್ತೀನಿ ಆತು. ಹಂಗೆ ಇವತ್ತಿನ ಹಾಲು ಎಷ್ಟಿರೋದಂತ ಸಮ ಮಾಡ್ಕೊ ಅಳ್ಕೊಳಕ್ ಹೇಳತಾ. ನಮ್ಮನೆ ತಂಬಿಗೆಲಿ 1 ತಂಬಿಗೆ ಆಗಿದೆ ನೋಡು, ಎಷ್ಟು ಅದಿ ಅಂತ ಅಳ್ಕೊಳಕ್ ಹೇಳು ಸಮ ಮಾಡ್ಕೊಂಡು ಆತಾ. ಆತು. ಹಂಗೆ ಈ ಸತಿ ಲೆಕ್ಕ ಎಷ್ಟು ಆತು ಅಂತ ಹೇಳ್ಕೊಂಡು ಸಮ ಮಾಡ್ಕೊಂಡು ಒಂದು ಪಟ್ಟಿಲ್ ಬರ್ದಿರಕ್ ಹೇಳು. ನಮ್ಮನ್ನು ಬರ್ದಿಟ್ಕೊಂಡಾಳಂತೆ, ನೀವು ಬರ್ದಿಟ್ಕೋಬೇಕಂತ ಅಂತ ಹೇಳು. ಹಂಗೆ ಲಕ್ಷ್ಮಕ್ಕರು ಹೋದ ತಿಂಗಳಿಗೆ ಒಂದು ಸ್ವಲ್ಪ ದುಡ್ಡು ಕೊಡೋದಿರೋದು. ಮತ್ತೆ ಎಂತಾರು ಕೊಡಕ್ ಬಂದ್ರೆ ತಗೋ ಬರೋದು ಬೇಡ ಆತ, ಅಮ್ಮನೇ ಬಂದು ತಗೋತಾಳಂತ ಹೇಳು. ಹಂಗೆ ನಿಮ್ಮ ಅಪ್ಪಾಜಿ ಹತ್ರ ಎಲ್ಲ ಕಳಿಸ್ಕೊಡೋದು ಬೇಡ ಅಂತ ಹೇಳು. ನಿಮ್ಮ ಅಪ್ಪಾಜಿ ಹತ್ರ ಕೊಟ್ರೆ ಗೊತ್ತಲ್ಲ, 1 ರೂಪಾಯಿ ಹಿಂಗಂತ ಸಿಗಲ್ಲ ನನಗೆ. ಅದಕ್ಕೆ ನಿಮ್ಮ ಅಪ್ಪಾಜಿ ಹತ್ರ ಎಲ್ಲ ಕೊಡೋದು ಬೇಡ ಅಂತ ಹೇಳು. ನಂಗೆ ಪುರ್ಸೋದಾದಾಗ ನಾನೇ ಬರ್ತೀನಂತ ಹೇಳು ಮನೆ ಹತ್ರ ಆತಾ. ಆತ್ ಮರ್ಗಿತಿ, ಹಂಗೆ ಹೇಳ್ತೀನಿ. ಹಾಗೆ ಇವತ್ತಿನ ಲೆಕ್ಕ ಒಂದು ಸಮ ಬರ್ಕೊಳಕ್ ಹೇಳಾತ. ನಾಳೆ ಆದ್ರೆ ಕಳಿಸ್ತೀನಿ, ಇಲ್ಲ ಅಂದ್ರೆ ಮತ್ತೆ ಹಾಲಿಲ್ಲ ಅಂತ ಹೇಳ್ಕೊ ಹೇಳು. ಆತು ಸರಿ, ಇದನ್ನ ತಗೋ ಹೋಗು. ಸಂಜೆ ಆತಲ್ಲಿ ಮತ್ತೆ ಮಳೆ ಗಿಳಿ ಶುರು ಆದ್ರೆ ಆಗಲ್ಲ. ಲಗುನ್ ಹೋಗ್ಕೊಟ್ ಬಾತಾ. ಕುಣ್ಕುಂತ ಹೋಗಬೇಡ, ಚೆಲ್ಲಿ ಹೋಗ್ತದೆ. ಮೊನ್ನೆ ಹೊತ್ತ ಪೂರ ಚೆಲ್ಕೂತ ಹೋಗಿ ಅಂತಲ್ಲ, ನೀ ಮುಚ್ಚಳ ಗಟ್ಟಿ ಮಾಡಿ ಹಾಕೊಡತಾ. ನಿನ್ ಸೊಡ್ಡಿಗಿಷ್ಟು ಮುಚ್ಚಳ ಗಟ್ಟಿ ಮಾಡಿ ಹಾಕೇನ್ ನಾನು. ಈ ಕುಡ್ಕುಂತ ಹೋದ್ರೆ ಚೆಲ್ಲಲ್ಲ. ಸಂಜೆ ಆತಲ್ಲಿ ನಾವೊಬ್ಳೆ ಹೋಗಲ್ಲ, ತಮ್ಮನೇನು ಕಳ್ಸು. ಆ ಲಕ್ಷ್ಮಕ್ಕರ ಮನೆ ನಾಯಿ ಒಂದಿರೋದು ಕಣೆ, ಮೈ ಮೇಲೆ ಬಂದಂಗ್ ಮಾಡ್ತದ ಗೊತ್ತಾ. ನಾಯಿಗೆ ಹೇಳಿದ್ರೆ ನಾಯಿ ಬಾಲಕ್ ಹೇಳ್ತಂತೆ. ಹೋಗೆ ಸಂಜೆ ಆಯ್ತು, ನಾಯಿಗಂತೂ ಬಿಟ್ಟಿಡಲ್ಲ ಅವರು. ಈ ಸಂಜೆ ಹತ್ಕೂ ಕಟ್ಟಾಕ್ತಾರೆ. ಹೋಗು, ನಮ್ಗೆ ಹೆದರಿಕೆ ಆಗದ್ ಕಣೆ, ತಮ್ಮನೇನು ಬರಕ್ ಹೇಳು. ಅಲ್ಲ ಏನನ್ ಜೀವ ತಿನ್ನದೆ ಹಂಗಿರೆ. ಒಂದು ಹಾಲು ತಗೋ ಕೊಟ್ಬರಕ್ ಆಗಲ್ಲ ನಿನ್ನ ಹತ್ರ. ಮತ್ತೆ ಮಾಡ್ಬೇಕೇನೋ ನಿಂಗಲ್ಲ. ಅವನು ಏನ್ ಚಲ್ ಹರಿತಾ ಇದ್ದಾನ ಏನ ನೋಡಲ್ಲಿ, ಹೊರಗಡೆಗಿದ್ರೆ ಕರ್ಕೊ ಹೋಗು. ನಂಗಿಲ್ ಕೆಲಸ ಇರೋದು, ಸಾರು ಮಾಡಕ್ಕದೆ ನಾನು. ತರಕಾರಿನೂ ಹೆಚ್ಚಲ್ಲ ನಂದು. ತಗೋ ಹೋಗು, ತಗೋ ಕೊಟ್ಬಾ. ಅಯ್ಯೋ ಮಾರೈತಿ, ಅದಕ್ಕೆ ಸೊಡ್ಡೆಲ್ಲ ಹಂಗ್ ಮಾಡೋದು ನೀನು. ಆತ್ ಹೋತೀನಿ ತಗ. ತವಣಿ ಬಾರ, ಲಕ್ಷ್ಮಕ್ಕರ ಮನೆಗೆ ಹೋಗಿ ಹಾಲು ಕೊಟ್ಟು ಬರೋಣ ಬಾ. ನಾ ಬರಲ್ಲ, ಸಂಜೆ ಆಗಿದಲ್ಲಿ ನಾಯಿ ಇರೋದು ಗೊತ್ತಾ ಅವ್ರ ಮನೆಗೆ. ನಾಯಿ ಕಟ್ಟಿ ಹಾಕಿರಂತೆ, ಸಂಜೆ ಅದಕ್ಕೂ ಕಟ್ಟಿ ಹಾಕ್ತಾರಂತ ಅಮ್ಮ ಹೇಳಿದ್ ನೋಡು. ನಿನ್ನೂ ಕರ್ಕೊ ಹೋಗಕ್ ಹೇಳಿದೆ. ಲಗುನ್ ಬಾ ನೀನು. ಹೋದ ನಾ ಬರಲ್ಲ, ಕೈ ಕಟ್ ಮಾಡ್ಕೊಂಡು ಉಪ್ಪು ಖಾರ ಹಾಕೋ ಬಂದು ತಿಂತಾ ಇದೀನಿ. ಬರ್ಬೇಕಂತೆ ಲಕ್ಷ್ಮಕ್ಕರ ಮನೆಗೆ, ಬೇಕಿ ಹೋಗು ನೀನು.
ಎಂತ ಮಾವಿನಕಾಯಿ ತಿಂತದೀಯಾ? ವಾ ತಮಣಿ, ನಂಗೊಂದು ಸಣ್ಣ ಕೊಡ. ಒಬ್ಬನೇ ತೋರಿಸ್ಕೊ ತಿಂತದೀಯ ಅಲ್ಲ, ನಂಗೊಂದು ಸಣ್ಣ ಕೊಡ ತಮಣಿ. ಅಲ್ಲ ಅಷ್ಟೆಲ್ಲ ಅದಾವೆ, ಒಂದು ಕೊಟ್ರಿ ಎಂತ ಆಗೋದು ಹಂಗಾದ್ರೆ? ಎಷ್ಟು ಕಷ್ಟಪಟ್ಟು ತಗೊಬಂದ ಗೊತ್ತಾ ನಿಂಗೆ? ಗಣೇಶಣ್ಣನ ಹತ್ರ ಹೊರಟುತ್ತಿಲ್ಲ ನಾವು. ಎಂತ ಗಣೇಶಣ್ಣರ ಮನೆ ತೋಟದ್ದು ಎಂತ ಗಿಳಿ ಮೂಗಿನ ಮಾವಿನಕಾಯಿನ ತಮಣಿ, ನಂಗೊಂದು ಸಣ್ಣ ಕೊಡ ಹಂಗಾರೆ. ಅದೇ ಗಿಳಿ ಮೂಗಿಂದೆ, ನಾ ಕೊಡಲ್ಲ. ಅಲ್ಲ ತೋರ್ಸ್ಕೊ ತಿಂತ ಇದೀಯಲ್ಲ ಮರಯ್ಯ, ಒಂದು ಸಣ್ಣ ಕೊಡ ಹಂಗಾರೆ. ಅಯ್ಯೋ ನಿನ್ನ ಕಣ್ಣಿಗೆ ಬಿದ್ದರೆ ಬೆಕ್ಕಿನ ಕಣ್ಣಿಗೆ ಬಿದ್ದಂಗೆ ಮರೈತಿ. ನೀವು ಒಬ್ಬನೇ ಆ ಥರ ತೋರಿಸ್ಕೊತ ತಿಂದ್ರೆ ನೋಡು ರಾತ್ರಿ ಹೊಟ್ಟೆ ನೋವು ಬರ್ತದಿಲ್ಲ ಅಂತ. ಹೊಟ್ಟೆ ನೋವು ಬಂದ್ರೆ ನಂಗಲ್ಲ, ಬರ್ಲಿ ಬಿಡು. ನೀ ಅಂತ ಹಾಲು ಕೊಡಕ್ಕೆ ಬರೋದು ಬೇಡ, ನಾ ಒಬ್ಳಿಗೆ ಹೋಗ್ತೀನಿ. ನಂಗೊಂದು ಮಾವಿನಕಾಯಿ ಕೊಡು. ನೀ ಅಂತ ಹೇಳಿದ್ರೆ ನಾ ಕೊಡಲ್ಲ. ಹೇಳ್ಬಿಟ್ಲು, ನಾ ಬರೋನು ಅಲ್ಲ ನಾ ಕೊಡೋನು ಅಲ್ಲ, ಎಂತಾರು ಮಾಡ್ತಿ ಹೋಗು. ಅಲ್ಲ ನೀ ಏನು ಹೋಗ್ಲೇನೆ ಹಂಗಾರೆ? ಇಲ್ಲೇ ಕುತ್ಕೊಂಡು ಪಂಚಾಯತಿ ಮಾಡ್ತಾ ಇದ್ದಾಳೆ, ಸಂಜೆ ಆಕಲ್ಲಿ. ಯಾಮ ನೋಡು, ನಿನ್ನ ಮಗನ ಹತ್ರ ಬಾ ಅಂದ್ರೂ ಬರಲ್ಲ. ಇವತ್ತೊಂದು ಹೊಸ್ತಾಗಿ ಶುರು ಆಗ್ಯದ ಮರೈತಿ, ದಿನ ಒಬ್ಳೆ ತಗೋ ಹೋಗಳು. ಇವತ್ತು ಎಂತ ಆಗ್ಯದ ಹಂಗಾರೆ ನಿಂಗೆ? ಏತಮಣಿ ಒಂಚೂರು ಹೋಗಾರ? ಓ ಮಾವಿನಕಾಯಿನ ಭೋಗ ಶುರು ಆಗ್ಯದ ಇಲ್ಲಿ. ಅಮ್ಮ ಆಗ್ಲಿಂದ ಕೇಳ್ತಾ ಇದೀನಿ ಕಣೆ, ಒಂದು ಪೀಸ್ ಕೊಡು ತಮಣಿ, ತಿನ್ಕೊ ಹೋತೀನಂತ. ತೋರ್ಸ್ಕೊ ತಿಂತಾದನ್ ಕಣೆ ನಿನ್ನ ಮಗ. ಹೇಳೆ ಅಮ್ಮ, ಗಿಳಿ ಮೂಗಿನ ಮಾವಿನಕಾಯಿ ಕಣೆ, ಒಂದು ಪೀಸ್ ಕೊಡಕ್ಕೆ ಹೇಳೆ. ಅಲ್ಲ ತಮ್ಮಣಿ, ಆಗ್ಲಿಂದ ಕೇಳ್ತಾ ಇದ್ದಾಳಂತೆ, ತೋರಿಸ್ಕೊ ತಿಂತಾದೀಯಲ್ಲ, ಒಂದು ಪೀಸ್ ಕೊಡೋದಲ್ಲೇನೆ ತಮ್ಮಣಿ? ಅಮ್ಮ ಗಣೇಶಣ್ಣರ ಮನೆ ತಗೋ ಬಂದಿರ್ ಕಣೆ, ಇವ ಮತ್ತೆ ಮಾಡಿ ಹೋಗ್ಕೊಂಡು. ಕೊಡಲ್ಲ ಅಂತ ಹೇಳಿದ್ದು ನಿಂಗೇನು ಮೊನ್ನೆ ಕೊಟ್ಟಿ ಸಾಲ್ಲೇನಾ? ಎಂತಾರು ಗಣೇಶನ ಮನೆ ಬರ್ಬೇಕಲ್ಲ, ನಿಂಗಿರೋದು ನೋಡು. ಆಸೆ ಬರ್ದಿದ್ ಹುಡುಗ, ಅವನ ಬಾಯಿ ಮೊದಲೇ ಸಮ ಇಲ್ಲ, ಮತ್ತೆ ಮತ್ತೆ ಅವನ ಮನೆಗೆ ಹೋಗು ಮಾವಿನಕಾಯಿ ತಗೋ ಬರೋದು. ನಾಯಂತ ಕಲ್ಲು ಹೊಡೆದಿದ್ದಲ್ಲ, ಮಾಡಿ ಬೀಳ್ಸಿದ್ದು, ಎಲ್ಲಿ ಬಿದ್ದಿದ್ದು ಒಂದು ನಂಗೆ ಕೊಟ್ಟ ಅಷ್ಟೇ. ಹ್ಞೂ ಈಗ ಹಂಗೆ ಹೇಳಿದೆ ಆತಲ್ಲ, ಅವ ಎಂತಾರು ಮನೆ ಬರ್ಬೇಕಲ್ಲ, ನಿಂಗೆ ಆವಾಗಿರೋದು. ಏನು ಮೆರಿತೀರ ಮಾರಯ್ಯ, ಒಂದು ರಜೆ ಬಿದ್ದ ಅಲ್ಲಿಂದ ಇದೇ ಯಾಕೆ ಹೋಗ್ಯದೆ? ನಿಮ್ಗೇನು ಪುರ್ಸೋದಿಲ್ವಾ ಹಂಗೇರೆ? ಮನೇಲಿ ಬಿಟ್ಕೊಂಡಿರೋದು ಬಿಟ್ಟು ಬರೀ ಊರು ಹೆಕ್ಕದು. ನಮ್ಮನೆ ನಾಯಿ ಮತ್ತು ನೀನು ಒಂದೇ ಅಂತ ಮಾಡ್ಕೊಂಡಿದ್ದು ನೋಡಿ ನಾನು. ಅಮ್ಮ ಒಂದು ಪೀಸ್ ಕೊಡಕ್ಕೆ ಹೇಳೆ, ಉಪ್ಪು ಖಾರ ಹಾಕು ಬಂದ್ಕ ತಿಂತಾ ಇದ್ದಾನೆ. ಇದೊಂದು ಹೊಟ್ಟೆ ಕಾಂಜಿದಂಗೆ ಮಾಡ್ತಾ ಇದ್ದಾಳೆ ಆಗ್ಲಿಂದ. ಸಿ ಏ ತಮ್ಮಣಿ, ಒಂದು ಪೀಸ್ ಆಗ್ಲಿಂದ ಕೇಳ್ತಾ ಇದ್ದಾಳೆ,